ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. ಆತ್ಮೀಯರೇ, CJP ಕಾಕ್ರೋಚ್ ಜನತಾ ಪಾರ್ಟಿ ದೇಶವ್ಯಾಪಿ ತನ್ನ ಹೋರಾಟವನ್ನು ಮುಂದುವರೆಸದ ಮೊದಲ ರೆಸಿಗ್ನೇಷನ್ ಕೊಡಲೇಬೇಕು. ಧರ್ಮೇಂದ್ರ ಪ್ರಧಾನ್ ಅಂತ ಮೂಮೆಂಟ್ ಸ್ಟಾರ್ಟ್ ಮಾಡೋದ. CBSE ಇದಾಯಿತು, ನೀಟ್ ಇದ್ದಾಯಿತು, ಏನೇನಾಯಿತು ಗದ್ದಲ ಅನ್ನೋ ನೆಲೆಯಲ್ಲಿ ಈಗ ನಿಮಗೆಲ್ಲ ಗೊತ್ತಿದ್ದ ವಿಷಯ ಅದ. ಆ ದಿಶೆಯಲ್ಲಿ ಅಭಿಜಿತ್ ದಿಪ್ಕೆ ಇಡೀ ದೇಶ ತುಂಬ, ಅದರಲ್ಲೂ ಮುಖ್ಯವಾಗಿ ಮೆಟ್ರೋಪಾಲಿಟನ್ ಸಿಟಿಗಳು, ವಿಶೇಷವಾಗಿ ಇವತ್ತೆಲ್ಲ ನಿಮ್ಗೆ ಗೊತ್ತದ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗದವ್ರು ಹೆಚ್ಚಿಗಿರೋ ಸಿಟಿಗಳಲ್ಲೇನೆ ಸಾಕಷ್ಟು ಜನಸಂಖ್ಯೆ ಅದ. ಅದು ತಮ್ಮ ಮಕ್ಕಳನ್ನು ಡಾಕ್ಟರನ್ನಾಗಿ ಇಂಜಿನಿಯರನ್ನಾಗಿ ಮತ್ತೇನೋ ಹಾಗೆ ಮಾಡಬೇಕು, ದೊಡ್ಡವ್ರನ್ನಾಗಿ ಬೆಳೆಸಬೇಕು ಅನ್ನೋಂಥ ಕನಸುಗಳುಳ್ಳಂಥವ್ರು. ಆದರೆ ಅದರಲ್ಲೂ ನೀಟ್ ಎಲ್ಲರಿಗೂ ಭಾಳಷ್ಟು ಇಂಪಾರ್ಟೆಂಟ್ ಇದ್ದಂಥ, ಅದರಲ್ಲೂ ಪ್ರತಿಯೊಬ್ಬ ತಂದೆ ತಾಯಿ ಕನಸು ಕಾಣೋದು ಏನಪ್ಪ ಅಂದ್ರೆ ತಮ್ಮ ಮಗ ಡಾಕ್ಟ್ರು ಆಗಲಿ ಅಂತೆ. ಡಾಕ್ಟ್ರ್ ಆದರೆ ಒಂದು ಸ್ವಲ್ಪ ರೆಸ್ಪೆಕ್ಟೆಡ್ ಲೈಫ್ ಆಗ್ತದೆ, ಒಂದು ಸ್ವಲ್ಪ ದುಡ್ಡು ಆಗ್ತದೆ, ಒಳ್ಳೆಯ ಬದುಕಾಗ್ತದೆ, ತಾವು ಕಂಡಂಥ ಕನಸುಗಳು ನನಸಾಗ್ತಾವೆ ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಬಯಕೆ. ಅದು ಯಾರಿಗೆ? ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಹೈಯರ್ ಕ್ಲಾಸ್ ಎಲ್ಲರಿಗೂ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಎಲ್ಲರೂ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ, ತಮ್ಮ ಮಕ್ಕಳನ್ನ ಆ ದಿಶೆಯಲ್ಲಿ ಬೆಳೆಸ್ತಾ ಇರ್ತಾರೆ, ಅದಕ್ಕಾಗಿ ಸಾಕಷ್ಟು ದುಡಿತಾ ಇರ್ತಾರೆ, ತ್ಯಾಗ ಮಾಡ್ತಾ ಇರ್ತಾರೆ. ಅದರಲ್ಲೂ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಜನ ಅಂತೂ ಬಹಳ ಪಾಪ ಈ ಒಂದು ಎಕ್ಸಾಮ್ಗಳ ಸಲುವಾಗಿ PUCಯಿಂದ ಹಿಡ್ಕೊಂಡು ಅಥವಾ 8th 9th 10th ಹಿಡ್ಕೊಂಡು ಪೂರ್ಣವಾಗಿ ಮಕ್ಕಳನ್ನ ತಯಾರು ಮಾಡ್ತಾ ಇರ್ತಾರೆ. ಯಾವ ರೀತಿ ಆಗಪ್ಪ, ನನ್ನ ಮಗ ಡಾಕ್ಟ್ರ್ ಆಗಬೇಕು ಅನ್ನುವಂಥ ದಿಶೆಯಲ್ಲಿ, ಇಂಜಿನಿಯರ್ ಆಗಬೇಕು, IAS ಆಫೀಸರ್ ಆಗಬೇಕು, IPS ಆಗಬೇಕು, ಎಲ್ಲರಿಗೂ ಕನಸುಗಳಂತ. ಯಾಕಂದ್ರೆ ಎಲ್ಲ ವೈಟ್ ಕಾಲರ್ ಜಾಬ್ಗಳು ಮತ್ತು ಸಾಕಷ್ಟು ಲಾಭ ಇರುವಂಥ ಉದ್ಯೋಗಗಳು. ಹೀಗಾಗಿ ಇದಕ್ಕೆ ಇವುಗಳಿಗೆಲ್ಲ ಕಾಂಪಿಟೇಷನ್ ಭಾಳ. ಮತ್ತು ಪ್ರೈವೇಟ್ದಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಪ್ರೈವೇಟ್ದಲ್ಲಿ ಕೋಟಿಗಟ್ಟಲೆ ಹಾಕಬೇಕು ಎಲ್ಲ MBBSಗದು. ಅದು ಯಾರಿಗೆ ಸಾಧ್ಯ ಇದೆ? ಕೇವಲ ಹೈಯರ್ ಕ್ಲಾಸಿಗೆ ಮಾತ್ರ. ಅದು ಇವತ್ತು ಈವನ್ ಲೆಕ್ಚರರ್ಗಳಿರ್ಬೋದು, ಪ್ರೊಫೆಸರ್ ಇರ್ಬೋದು, ಅವ್ರಿಗೆ ಸಹ ಅಸಾಧ್ಯ ಆಗಿದೆ ಇವತ್ತು ಕಲಿಸೋದು ಇವೆಲ್ಲ MBBS ಅವರು ಪ್ರೈವೇಟ್ದಲ್ಲಿ. ಗೌರ್ಮೆಂಟ್ದಲ್ಲಿ ಆದಾಗ ಅದು ಲೋನ್ ತೆಗೆದು ಕಲಿಸ್ಬೇಕು ರೀ. ಬ್ಯಾಂಕ್ಗಳಿಗೆ ಅಡ್ಡಾಡಬೇಕು, ಬೆನ್ನು ಹತ್ತಬೇಕು, ಮ್ಯಾನೇಜರ್ ಪ್ಲೀಸ್ ಮಾಡಬೇಕು, ಅಪ್ಪ ನಮ್ಮ ಮಾಡಲಿ ಅಂತ ಹೇಳಬೇಕು. ಅದೇನು ಹೇಳುವಾಗಿಲ್ಲ ಬ್ಯಾಂಕ್ಗಳಿಗಂತ ಅಡ್ಡಾಡೋದು. ಈಗಂತೂ ಎಲ್ಲ ಬ್ಯಾಂಕ್ಗಳು ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಬ್ಯಾಂಕ್ಗಳು ರಿಸ್ಕ್ ತೊಗೊಳ್ತಾ ಇರಲ್ಲ. ರಿಸ್ಕ್ ತೊಗೊಂಡ್ರು ಆಸ್ತಿ ಎಲ್ಲ ಇದ್ದರೆ ಮಾತ್ರ ಒಂದಿಷ್ಟು ಲೋನ್ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಶ್ಯೂರಿಟಿ ಇದ್ದರೆ ಮಾತ್ರ. ಹೀಗಾಗಿ ಲೋವರ್ ಮಿಡಲ್ ಕ್ಲಾಸ್ ಮತ್ತು ಮಿಡಲ್ ಕ್ಲಾಸ್ ಜನರಿಗೆ ತಮ್ಮ ಮಕ್ಕಳನ್ನು MBBS ಮಾಡಿಸೋದು, ನೀಟ್ ಮತ್ತೊಂದು ಎಕ್ಸಾಮ್ ಕೊಡಿಸೋದಪ್ಪ ಅಂದ್ರೆ ಕುತ್ತಿಗೆ ಬಂದಾಗ ಆಗಿರ್ತದೆ. ಇಲ್ಲಿ ತಮ್ಮ ಬದುಕನ್ನು ಅದಕ್ಕೆ ಅರ್ಪಣೆ ಮಾಡಿರ್ತಾರೆ. ಯಾಕೆ ಮಕ್ಕಳು ಬೆಳೀಲಿ, ನಾವಂತ ನೋವನ್ನು ಅನುಭವಿಸಿದ್ವಿ, ನಮ್ಮ ಮಕ್ಕಳು ಅನುಭವಿಸಬಾರ್ದು ಅಂತ. ಹೀಗಾಗಿ ಇಡೀ ದೇಶ ತುಂಬ ಇಂಥ ಜನ ಸಾಕಷ್ಟು ಇದ್ದಾರೆ. ಅಂಥ ನೆಲೆಗಟ್ಟಿನಲ್ಲಿ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ದಿಲ್ಲಿಯಲ್ಲಿ ಮಾಡಿದ್ರು ಜಂತರ ಮಂತ್ರದಲ್ಲೇ ನಮ್ಮ ಅಭಿಷೇಕ್ ದಿಪ್ಕೆ, ಅಲ್ಲೇ ಸ್ವತಃ ಪ್ರಕಾಶ್ ರಾಜ ಅವತ್ತು ಬಂದಿರಲ್ಲ. ಬಟ್ ಇವತ್ತಿನ ಹೈದರಾಬಾದ್ ಮತ್ತು ಬೆಂಗಳೂರಲ್ಲೇ ಬಂದಿದ್ದಾರೆ. ಅವ್ರ ಜೊತೆಗೆ ಸೋನಮ್ ವಾಂಗ್ಚುಕ್ ನಿಮಗೆ ಗೊತ್ತದ. ಈ ವ್ಯಕ್ತಿಯ ಒಂದು ಸ್ಫೂರ್ತಿಯಿಂದನೇ ನಿಮಗೆ ಈ ಹಿಂದೊಮ್ಮೆ ನಮ್ಮ ಅಮೀರ್ ಖಾನ್ ಮಾಡಿದ ಫಿಲ್ಮ್ ನೋಡಿರ್ಬೋದು, ನೀವು ನೋಡಿರ್ಬೋದು. ವಿಶೇಷವಾಗಿ ಈ ವಾಂಗ್ಚುಕ್ಕರ ಸ್ಫೂರ್ತಿ ಪಡೆದು ಮಾಡಿದಂಥ ಅಮೀರ್ ಖಾನರ 3 Idiots. ಆ ನೆಲೆಗಟ್ಟಿನಲ್ಲ ಇನ್ನೂ ಕೆಲವೊಂದು ಫಿಲ್ಮ್ಗಳು ಇವರು ನೆಲೆಗಟ್ಟಿನಲ್ಲಿ ಬಂದಿದ್ದಾವೆ. ಅವತ್ತು ಇವರು ಹೋರಾಟಗಾರ ಸ್ವತಃ ಎಜುಕೇಷನ್ಗೆ ಮತ್ತು ಅದರಲ್ಲೂ ಎನ್ವಿರಾನ್ಮೆಂಟ್ ಸ್ವಚ್ಛ ಭಾರತ ಸಲುವಾಗಿ, ಪರಿಸರ ಸಲುವಾಗಿ ಹೋರಾಟ ನಿಜ ಜೀವನದಲ್ಲಿ ಮಾಡಿದವರು. ಇವರು ಈ ನೆಲೆಗಟ್ಟಿನಲ್ಲಿ ಇವರು ಬಂದ ಇಲ್ಲೇ ಇದು ಬದಲಾವಣೆ ಆಗಬೇಕಪ್ಪ. ಎಲ್ಲ ಮಕ್ಕಳಿಗೆ ಸಮಾನತೆ ಎಜುಕೇಷನ್ ಸಿಗಬೇಕು, ಎಲ್ಲರಿಗೂ ಅವಕಾಶ ಸಿಗಬೇಕು. ಈಗಾಗಲೇ ಹೇಳಿದ್ದು ನಿಮಗೆ, ಪ್ರೈವೇಟ್ದಲ್ಲಂತೂ ಸಾಧ್ಯ ಇಲ್ಲ. ಈವನ್ ಒಬ್ಬ ಪ್ರೊಫೆಸರ್ ಇದ್ದೀರಪ್ಪ ಆದರೂ ಸಹಿತ, ಇವನ್ ನಮ್ಮ ಸೀನಿಯರ್ ಕಾಲೇಜ್ ಪ್ರೊಫೆಸರ್ ಇದ್ದರೂ ಸಹಿತ ತಮ್ಮ ಮಗನ MBBS ಮಧ್ಯಾಹ್ನ ಮಾಡಿಸ್ಕಾಗ ಒದ್ದಾಡ್ತಾ ಇರ್ತಾರೆ. ತಮ್ಮ ಅನೇಕ ಬದುಕಿನ ಬೇಡಿಕೆಗಳನ್ನ ಕಟ್ ಮಾಡಿ ಮಕ್ಕಳನ್ನ ಕಲಿಸ್ತಾ ಇರ್ತಾರೆ. ಜೊತೆಗೆ ಬ್ಯಾಂಕ್ ಲೋನ್ ಮಾಡಿರ್ತಾರೆ. ಇನ್ನು ಲೋವರ್ ಮಿಡಲ್ ಕ್ಲಾಸ್ ಪಾಪ ಕಿರಾಣಿ ಅಂಗಡಿ, ಸಣ್ಣ ಅಂಗಡಿಗಳನ್ನ ಇಟ್ಕೊಂಡಂಥ ಜನ, ಅದರಲ್ಲಿ ಸ್ವಲ್ಪ ಸಣ್ಣ ರೈತರಲ್ಲಿ ಸ್ವಲ್ಪ ತಿಳುವಳಿಕಿದ್ದಂಥ ಜನ ಈ ಪರೀಕ್ಷೆಗಳಿಗೆ ತಮ್ಮ ಮಕ್ಕಳನ್ನ ತಯಾರಿ ಮಾಡ್ತಾ ಇರ್ತಾರೆ. ಅದರಲ್ಲೂ CBSE ಒಂದು ಲಿಂಕ್ ಅದೇ ಇಲ್ಲ. CBSE ಸಿಲೆಬಸ್ ಇದ್ದಂಥ ಸ್ಕೂಲ್ಗಳಿಗೆ ಹಚ್ತಾರೆ. ಅದು ಪ್ರೈವೇಟ್ ಸ್ಕೂಲ್ಗಳಾಗಿದ್ದಾವೆ ಇವತ್ತು. ಅಲ್ಲಿ ಕಲಿಸೋದಕ್ಕಂತೆ ಲಕ್ಷ ಡೊನೇಷನ್ನು, ಮತ್ತೊಂದು ಮುಗಿದೊಂದು
SLC PUC ಅಂದರೆ 10+2 ಮುಗಿಸೋದ್ರೊಳಗೆ ಹೈರಾಣ ಆಗಿಬಿಟ್ಟಿರ್ತಾರೆ ಪಾಪ ತಂದೆ ತಾಯಿ. ಇನ್ನು MBBS ಹತ್ರ ನೀಟ್ ಎಕ್ಸಾಮ್ ಕಟ್ಸೋದು ಮತ್ತು ಕಟ್ಸೋದು ಪಾಸ್ ಆಗ್ಬೇಕು ಆನಂತರ ಮುಂದಿನ ಮಾತು. ಗೌರ್ಮೆಂಟ್ ಸೀಟ್ನೊಳಗೆ ಹೋಗ್ಬೇಕಂದ್ರೆ ಗೌರ್ಮೆಂಟ್ ಸೀಟ್ನೊಳಗೆ ಇವೆಲ್ಲ ಗಂಧಗಳು ಇವೆಲ್ಲ ಪೇಪರ್ ಲೀಕ್ ಎದಕ್ಕೆ ಆಗ್ತಾವ? ಇದಕ್ಕಾಗಿ ತಮ್ಮ ಮಕ್ಕಳಿಗೆ ಕೋಟಿ ಕೊಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ ಖರ್ಚು ಮಾಡೋಣ ಅಂತೇಳಿ ಹೈಯರ್ ಮಿಡಲ್ ಕ್ಲಾಸು ಅಥವಾ ಹೈಯರ್ ಕ್ಲಾಸ್ ಜನ ಇದು ದುಡ್ಡು ಹೂಡೆ ಮತ್ತೇನೋ ಗದ್ದಲ ಸಾಲದ ಗದ್ದಲನ ಇವತ್ತು ಕೋಟಿಗಳ ವ್ಯವಹಾರ ನಡೆಯುವಂಥದ್ದು ಇಲ್ಲಿ ನಡೆದಿಂದಾಗೆ ಮ್ಯಾನ್ಮೇಲೆ ಪೇಪರ್ ಲೀಕ್ಸ್ ಆಗ್ತಾನೆ ಇದ್ದಾವೆ. ಹೀಗಾಗಿ ಕಳೆದ 4-5 ವರ್ಷ ಅದರಲ್ಲೂ ಮೋದಿಯವ್ರ ಸರ್ಕಾರ ಬಂದ ಮೇಲೆ 2017 ನಂತರ ಇವು ಭಾಳಷ್ಟು ಆಗ್ತಾ ಬಂದಿದ್ದಾವೆ. ಮತ್ತು ಇನ್ನುಳಿದ ಪರೀಕ್ಷೆಗಳು ಸಹಿತ ಅದೇ ರೀತಿ ನಡೆದಿದ್ದಾವ್ರಿ ಇವತ್ತು. ಮತ್ತು CBSE ಮಾಡಿ ಅದು ಗದ್ದಲಾಗಿಬಿಡ್ತು. 3 ಲ್ಯಾಂಗ್ವೇಜ್ ಸಿಸ್ಟಮ್ ಮಾಡಿ ಅಲ್ಲಿ ಸ್ಕೋರು ಹೆಚ್ಚು ಕಡಿಮೆಯಾಗಿ ಮಕ್ಕಳ ಅಂಕ ಹೆಚ್ಚು ಕಡಿಮೆಯಾಗಿ ಅದು ಗದ್ದಲಿರ್ತದೆ. ಇವತ್ತು ಅನೇಕ ಮಕ್ಕಳು ಮೇಲೆ ಅವ್ರ ಹೆಸರು ಇರ್ತದೆ, ಒಳಗೆ ಪೇಪರ್ ಏನು ಬರೆದಿರ್ತಾರೆ ಅವ್ರ ಪೇಪರ್ ಇಲ್ಲ ಅಲ್ಲಿ ಬೇರೆದವ್ರ ಪೇಪರ್ ತಂದು ಅಟ್ಯಾಚ್ ಮಾಡಿದಂಥದ್ದು ನೋಡಿದಂಥ ಘಟನೆಗಳನ್ನ ಸಹಿತ ನಡೆದಾವೆ. ಅಂಥವ್ರು ಅನೇಕರು ಈಗಾಗಲೇ ಪಾಪ ತಮ್ಮ ಅಳಲನ್ನು ತುಳ್ಕೊಂಡಿದ್ದಾರೆ. ಈ ಎಲ್ಲ ಗದ್ದಲಕ್ಕೆ ಹೆಚ್ಚು ಕಡಿಮೆ ನೀಟ್ ಸಲುವಾಗಿಂತೆ 6-7 ಹುಡುಗರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕೆ ಬಡತನ ಪರಿಸ್ಥಿತಿ ಮನೆ ಮಾರಿದಾರ ಅಥವಾ ಬಂಗಾರ ಮಾಡ್ಕೊಂಡಿದ್ದಾರೆ, ಏನು ಮತ್ತೆ ಹೊಸ ಎಕ್ಸಾಮ್ ಬರೀದು ಮತ್ತೇನು ಮಾಡೋದು ಅಂದ್ರೆ ಅವ್ರ ಬದುಕೇನಾಗಿರ್ಬಾರ್ದು, ಏನು ಕನಸುಗಳು ಏನಾಗಿರ್ಬಾರ್ದು ಅಂತ. ಯಾಕಂದ್ರೆ ಪೇಪರ್ ಚಲೋ ಆಗಿರ್ತದೆ, ಇಂಥ ಗದ್ದಲ ಆದ ತಕ್ಷಣ ಮತ್ತೆ ಮಾಡೋದಂದ್ರೆ ಕಷ್ಟ ಆಗ್ತದೆ. ಮತ್ತು ಹೊಸ ಕ್ವಶನ್ ಪೇಪರು ಮತ್ತೆ ತಯಾರು ಮಾಡ್ಕೊಳ್ಳೋದು, ಮತ್ತೆ ಹೋಗೋದು ಬರೋದು ಇದೆಲ್ಲನೂ ಭಾಳಷ್ಟು ಅಂದಷ್ಟು ಸುಲಭಿಲ್ಲ. ಹೀಗಾಗಿ ರಾಷ್ಟ್ರವ್ಯಾಪಿ ಈ ಮೂವ್ಮೆಂಟ್ ಸ್ಟಾರ್ಟ್ ಆಗಿ ಅಂಥ ಸಂದರ್ಭದಲ್ಲೇ ನಮ್ಮ CJI ಅವರು ಇಂಥ ಹೋರಾಟಗಾರರಿಗೆ ಅಂದರೆ ನಿತ್ಯ ಈ ಬದುಕನ್ನು ಕಷ್ಟದಿಂದ ಎದುರಿಸುವಂಥ ಜನ ಹೋರಾಟ ಮಾಡೋದಕ್ಕೆ ಇವರೆಲ್ಲ ಕಾಕ್ರೋಚ್ ಅನ್ನುವಂಥ ಮಾತು ಅಂದ ತಕ್ಷಣ ಆ ಕಾಕ್ರೋಚ್ ಶಬ್ದದ ಮೇಲೆ ಇವತ್ತೊಂದು ಪಾರ್ಟಿ ಹುಡ್ಕೊಂಡ್ಬಿಟ್ಟಿತ್ತು, ಕಾಕ್ರೋಚ್ ಜನತಾ ಪಾರ್ಟಿ. ಅದು ದೀಪಿಕೆ ಇದ್ದಂಥವ್ರು ಹುಟ್ಟಾಕಿದ್ರು. ಅದಂದ್ರೆ ಇವತ್ತು ಕೋಟಿಗಳಲ್ಲಿ ಜನ ಅದಕ್ಕೆ ಮೆಂಬರು ಆಗಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ. ಆ ನೆರೆಗಟ್ಟಲ್ಲಿ ಅದು ದೀಪಿಕೆ ಅಮೇರಿಕೆಯಿಂದ ಬಂದ ದೆಹಲಿಯಲ್ಲಿ ಈಗಾಗಲೇ ಪ್ರೊಟೆಸ್ಟು ಮಾಡಿದ್ದಾರೆ. ಅಲ್ಲಿ ಪ್ರೊಟೆಸ್ಟ್ ಸಾಲದಿರ್ಬೋದು, ಅದು 1000 ಜನ ಕೂಡಿರ್ಬೋದು ಅಲ್ಲಿ ಜಂತರ ಮಂತರದಲ್ಲ. ಆದರೆ ಈಗ ನಿಧಾನಕ್ಕಿದು ರಾಷ್ಟ್ರವ್ಯಾಪಿಯಾಗಿ ಅದರಲ್ಲೂ ಹೈದರಾಬಾದ, ಬೆಂಗಳೂರು, ಲಖನೌ ಈ ಮೇನ್ ಸಿಟಿಗಳಿಗೆ ಹೋಗಿ ಪ್ರೊಟೆಸ್ಟ್ ಮಾಡೋದು ನೋಡಿದ್ರೆ ಇಲ್ಲಿವರೆಗೆ ಮಾತ್ರ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಕೊಟ್ಟಿಲ್ಲ. ಯಾಕೆ ಕೊಡಿಸ್ತಾ ಇಲ್ಲ, ಏನು ಕಾರಣ ಅನ್ನೋದು ಬೇರೆ ವಿಷಯ. ಯಾಕಂತಂದ್ರೆ ಒಬ್ರು ಕೊಟ್ಟರೆ ಇನ್ನೊಬ್ರು ಬೆನ್ನು ಹತ್ತದೆ ಇದು ಅಂತೇಳಿ. ಆದರೆ ಇಲ್ಲೇ ಈ ನಮ್ಮ CJP ಅವರು ಸ್ಪಷ್ಟ ಮೊದಲನೇ ಬೇಡಿಕೆ ನಾವು 10ನೇ ಕಾಸ್ಟ್ ಅವರ ರಿಸೈನ್ ಆಗಲೇಬೇಕು. ಆಮೇಲೆ ಈ ಎಕ್ಸಾಮ್ಗಳ ಬಗ್ಗೆ ಮುಂದಿನ ಸಿಸ್ಟಮ್ ಬಗ್ಗೆ ವಿಚಾರ ಮಾಡುವಂಥದ್ದು ಅಂತೇಳಿ. ಜೊತೆಗೆ ಇವೆಲ್ಲ UPSC ಮತ್ತು ಇನ್ನುಳಿದ SSC ಆಗಿರ್ಬೋದು, ಇಲ್ಲೂ ಎಕ್ಸಾಮ್ಗಳಲ್ಲಿ ಪೇಪರ್ ಲೀಕ್ಸ್ ಆಗೋದು ಹೆಚ್ಚು ಕಡಿಮೆ 89 ಸಲ ಪೇಪರ್ ಲೀಕ್ ಆಗಿದ್ದನ್ನು ರೆಫರ್ ಮಾಡ್ತಾ ಇದ್ದಾರೆ. ಅವೆಲ್ಲ ಆಗದಂಗೆ ವ್ಯವಸ್ಥೆ ಮಾಡಬೇಕಾಗಿದೆ. ಅದಕ್ಕೆ ಹೋರಾಟ ನಮ್ಮ ನಿರಂತರದು. ಇದು ಎಲ್ಲಿವರೆಗೆ ಬದಲಾಗುವುದಿಲ್ಲ ಅಲ್ಲಿ ನಮ್ಮ ಹೋರಾಟ ಇರೋದು ಅಂತೇಳಿ ಈ ನಮ್ಮ ವಾಂಚುಕ್ ಅವರಾಯ್ತು, ಅದೇ ಕಾಲಕ್ಕೆ ಪ್ರಕಾಶ್ ರಾಜ್ ಅವರು, ಜೊತೆಗೆ ತಿಪ್ಕಿ ಅವರು, ಇವರಿಗೆ ಎಲ್ಲ ಇಡೀ ತಂದೆ ತಾಯಿಗಳು ಯಾರ್ಯಾರ ತಮ್ಮ ಮಕ್ಕಳನ್ನು 22 ಲಕ್ಷ ಜನ ಇದರಲ್ಲಿ ನೀರು ಕುಡಿಸಿದವರು ಅವರು ಹೆಚ್ಚು ಕಡಿಮೆ ಎಲ್ಲರೂ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಇಂಥ ಅವ್ಯವಹಾರಗಳು ನಡೆದಿರಲಿ, ಈ ಪೇಪರ್ ಲೀಕ್ಸ್ ಅನ್ನುವಂಥದ್ದು ಇನ್ನು ಮುಂದಿನ ದಿನದಲ್ಲಿ ಘಟಿಸ್ತಾ ಇರಲಿ. ಅದಕ್ಕಾಗಿ ನಮ್ಮೆಲ್ಲರೂ ವಿರೋಧದ. ಅದಕ್ಕೆ ಅದು ಮೊದಲಿಗೆ ನೀವು ಮಾಡಬೇಕಾಗಿದ್ದು ಧರ್ಮೇಂದ್ರ ಪ್ರಧಾನ್ ಏನು ತೊಗೊಳ್ರಿ, ರಾಜೀನಾಮೆ ತೊಗೊಳ್ರಿ, ನಂತರ ಇದನ್ನು ವ್ಯವಸ್ಥೆ ಬದ್ಧ ಮಾಡಲಿ ಅಂತೇಳಿ ಅವ್ರು ಬೇಡಿಕೆ ಅದ. ಇನ್ನು ಮೋದಿಯವರು, ಧರ್ಮೇಂದ್ರ ಪ್ರಧಾನ್ ಅವರು, ಅದೇ ಕಾಲಕ್ಕೆ ಕ್ಯಾಬಿನೆಟ್ ಅವರು ಏನು ವಿಚಾರ ಮಾಡ್ಬೋದು. ಈಗಿನ ಮಟ್ಟಿಗೆ ಮಾತ್ರ CJP ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಇದು ನಾಳೆ ಜಿ ಆಗಬಾರ್ದು. ನೇಪಾಳದಲ್ಲಿ ಆದಂಗೆ, ಬಾಂಗ್ಲಾದಲ್ಲಿ ಆದಂಗೆ, ಶ್ರೀಲಂಕಾದಲ್ಲಿ ಆದಂಗೆ, ಆಜುಬಾಜು ಸುತ್ತಮುತ್ತ ಹೆಚ್ಚು ಎಲ್ಲ ದೇಶಗಳಲ್ಲಿ ಕಾಣ್ತಾ ಇದೆ. ಇದು ಇಲ್ಲೂ ಆಗಬಾರ್ದು. ಯಾಕಂದ್ರೆ ನಮ್ಮದು 3rd ವರ್ಲ್ಡ್ ಕಂಟ್ರಿ, ಬಡತನ ಹೆಚ್ಚು ಇರೋದರಿಂದ, ಲೋವರ್ ಮಿಡಲ್ ಕ್ಲಾಸ್ ಜನರು ಭಾಳಷ್ಟು ಇರೋದರಿಂದ ಇದು ತೀವ್ರವಾಗಿ ಎಲ್ಲ ಕಡೆ ಹಬ್ಬುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತು ಹೇಳ್ತಾ, ಇದು ಇವತ್ತು ಭಾಳ ಅನಿವಾರ್ಯದ ನೆನಪಿಲ್ಲ ನಮಗೆ. ಯಾಕಂತಂದ್ರೆ ನೀಟ್ ಪರೀಕ್ಷೆ ಇದು ಇವತ್ತಿನ ಯುವಕರ ಯುವತಿಯರ ಕನಸು. ಈ ಕನಸು ಈಡೇರೋದಕ್ಕೆ ಪ್ರಾಮಾಣಿಕವಾದಂಥ ಎಕ್ಸಾಮ್ ನಡೆಯುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗ್ಯದ. ನಾವು ಮಾಡ್ತೀವಿ ಅಂತೇನೋ ಮಾತಾಡ್ತಾ ಇದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನೋದನ್ನು ಈಗಲೇ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಪ್ರಾಮಾಣಿಕವಾಗಿ ನಡೆಯುವಂಥ ಒಂದು ವ್ಯವಸ್ಥೆ ಬರಲಿ ಅನ್ನೋ ದಿಶೆಯಲ್ಲೇ ಮತ್ತು ಈ ತಪ್ಪುಗಳನ್ನು ಮಾಡಿದ್ರೆ ಶಿಕ್ಷೆ ಆಗಲಿ. ಅದು ಮೇನ ಈ ಎಜುಕೇಷನ್ ಮಿನಿಸ್ಟರ್ ಪ್ರಧಾನ್ ಅವರು ಡಿಸಿಷನ್ ತೊಗೊಂಡು ಅವ್ರನ್ನ ಎನ್ಕ್ವೈರಿ ಆಗಲಿ ಅನ್ನೋದು ಇವ್ರ ಬೇಡಿಕೆ. ಇದು ಈಡೇರ್ಬೋದಾ ನೋಡ್ರಿ, ಏನಾಗ್ತದೆ. ಯಾಕಂದ್ರೆ BJPಗೆ ಇರುತ್ತಿರುವಂಥ ಒಂದು ಹೆಸರು ಏನಪ್ಪ ಅಂದ್ರೆ ಈಗಾಗಲೇ ವರ್ಷಗಳ ದಿನಗಳನ್ನು ತೆಗೆದುಕೊಂಡ ರೈತರು ಹೋರಾಟ ಮಾಡಿದ್ದನ್ನು
ಸಮಾಪ್ತಿ ಮಾಡಿದಂಥದ್ದು ಈ ಸಿ ಜೆ ಪಿ ಮೂಮೆಂಟನ್ನು ಒಂದು ರೀತಿಯಿಂದ ನಿಲ್ಲಿಸ್ಬೋದಾ ಅನ್ನುವಂಥ ಮಾತನ್ನು ಈ ಸಂದರ್ಭ ನೆನಪಿಸ್ಕೊಳ್ತಾ, ಆದರೂ ಇದು ಅಂದುಕೊಂಡಷ್ಟು ಸುಲಭವಿಲ್ಲ. ಇಲ್ಲಿರುವಂಥವರೆಲ್ಲ ಯುವಕರು, ಹದಿಹರೆಯದವರು, ಕನಸುಳ್ಳವರು, ಅವ್ರ ಕನಸಿಗೆ ಬೆಂಕಿ ಬಿದ್ದಾಗ ಅವ್ರು ಏನಾದರೂ ಆಗ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯ ಕೈಗಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.